ಮೊದಲು ಹಂಪಿ ಹೆಂಗಿತ್ತಂತ ನಮಗೆ ಆಲ್ರೆಡಿ ನಾವು ನಮ್ಮ ಬುಕ್ಸ್ ಒಳಗಡೆ ನಮ್ಮ ಹಿಸ್ಟ್ರಿ ಒಳಗಡೆ ಓದಿರ್ತೀವಿ. ಓ ಗಾಡ್. ಮಾಲ್ ಬಂದೀವಿ ಆಲ್ರೆಡಿ. ಇಲ್ಲಿ ನೀವೆಲ್ಲ ಮನೆಗಳು ನೋಡ್ಬೋದು. ನೋಡ್ರಿ, ಎಲ್ಲ ಆಲ್ಮೋಸ್ಟ್ ಹಳಿ ಮನೆಯೇ ಅದಾವೆ ಇನ್ನು. ಬಟ್ ಏನು ಮಾಡ್ತಾರೆ, ಬ್ಯೂಟಿಫುಲ್ಲಾಗೆ ಪೇಂಟಿಂಗ್ ಮಾಡ್ಲಿಕ್ಕಿರ್ತಾರೆ, ರಿನೋವೇಟ್ ಮಾಡಿ 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 ಮಾಡಿ. ಈ ಮನೆ ಏನು ಕಾಣಿಸೋದಿಲ್ಲ, ಇದ್ರ ಬಾಜುನೇ ರಾಜರ ಮನೆ ಬರ್ತೈತಿ. ನೋಡ್ರಿ ಎಷ್ಟು ಹಳೇದೈತಿ. ಫುಲ್ ಹಳೆ 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 ಮನೆಗಳು. ಅವಾಗಿನ ಹಂಪಿಗೂ ಈಗಿನ ಹಂಪಿಗೂ ಭಾಳ ಡಿಫ್ರೆನ್ಸ್ ಐತಿ. ಲೈಕ್ ಅವಾಗ ಇಷ್ಟು ಶ್ರೀಮಂತ ರಾಜ್ಯ ಐತೆ, ಈಗ ಅದರದ್ದು ಫುಲ್ ಅಪೋಸಿಟ್ ಆಗಿಬಿಟ್ಟೈತಿ. ಇಲ್ಲಿ ನನಗೆ ನೋಡಿ ಇದು ಭಾಳ ಒಂದು ನಾರ್ಮಲ್ ಹಳ್ಳಿಗಳೇ, ನಾರ್ಮಲ್ ಬೇರೆ ಹಳ್ಳಿ ಹೆಂಗಿರ್ತಿತ್ತಲ್ಲ ಸೇಮ್ ಹಾಗೆ ಫೀಲ್ ಆಗ್ಲಿಕ್ಕತ್ತೈತಿ. ಇಲ್ಲಿ ಒನ್ಸ್ ಅಪಾನ್ ಅ ಟೈಮ್ ಇಷ್ಟು ವಜ್ರ ವೈಡೂರ್ಯಗಳು ರೋಡ್ ಮೇಲೆ ನಿಂತು ಮಾರಾಟ ಮಾಡ್ತಿದ್ರಂತ ನಾವೆಲ್ಲ ಓದಿವಿ. ಬಟ್ ಇಲ್ಲಿ ಇವಾಗ ಬಂದು ನೋಡಿದ್ರೆ ಇಲ್ಲಿನ ಮನೆಗಳ ಪರಿಸ್ಥಿತಿ ಏನೆಲ್ಲ ನಾವು ನೋಡಿದ್ರೂ ಏನೋ ಆ ಥರ ಅನಿಸೋದೇ ಇಲ್ಲ. ಅಷ್ಟೊಂದು ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ಜನರ ಪರಿಸ್ಥಿತಿ ಇವತ್ತಿಗೂ ಏನೂ ಸುಧಾರಣೆಗೆ ಬಂದಿಲ್ಲ. ಗೌರ್ಮೆಂಟ್ ಆಲ್ಮೋಸ್ಟ್ ಎಲ್ಲನೂ ಹಿಸ್ಟಾರಿಕಲ್ ಪ್ಲೇಸಸ್ ಮೇಲೆ ನೀಟಾಗೆ ಮೇಂಟೆನೆನ್ಸ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ದ್ಯಾಟ್. ನಂಗೆ ಭಾಳ ಹೆಮ್ಮೆ ಅನ್ನಿಸ್ಲಿಕ್ಕತ್ತೈತಿ ಗೌರ್ಮೆಂಟ್ ಈ ಥರನೂ ಎಷ್ಟು ನೀಟಾಗೆ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು ನಮ್ಮ ಹಂಪಿ ಎಲ್ಲ ಯುನೆಸ್ಕೋನಾಗೂ ಐತಿ, ಅದಕ್ಕೆ ಅವ್ರು ಅಷ್ಟು ಮೇಂಟೈನ್ ಮಾಡಿದ್ದಾರೆ. ಯಾವುದು ಪ್ಲಾಸ್ಟಿಕ್ ಇಲ್ಲ ಜಾಸ್ತಿ. ಎಲ್ಲೆಲ್ಲಿ ನೋಡ್ತೀವಿ ನಂಗೆ ಅಷ್ಟೊಂದು ಯಾವುದೂ ಪ್ಲಾಸ್ಟಿಕ್ ಪಾಲ್ಯೂಷನ್ ನನಗೇನೂ ಅನ್ನಿಸ್ಲಿಲ್ಲ. ಸೊ ನಂಗೆ ಅದೊಂದು ಖುಷಿ ವಿಷಯ ಅನ್ನಿಸ್ತು ಇಲ್ಲಿ ಬಂದು. ಆಮೇಲೆ ನಾನು ಇರೋ ಹೋಮ್ ಸ್ಟೇನೂ ಹಾಗೆ, ಇಲ್ಲಿ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡತ್ತಿಲ್ಲ, ಎಲ್ಲ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಅಂತ. ಏನು ಹೆಣಿಗೆ ಕೈಲೇ ಏನೇನು ಮಾಡ್ತಾರಲ್ಲ ಅದಕ್ಕೆ ಜಾಸ್ತಿ ಪ್ರಿಫರ್ ಕೊಟ್ಟು ಅವೇ ಐಟಮ್ಸ್ ಎಲ್ಲನೂ ಜಾಸ್ತಿ ಈ ಹೋಮ್ ಸ್ಟೇನಾಗೈತಿ. ಅದನ್ನು ನೋಡಿ ನಂಗೆ ಭಾಳ ಖುಷಿ ಆಯ್ತು. ಸೊ ನೀವು ಬಂದರೆ ಇಲ್ಲಿ ಬಂದು ಸ್ಟೇ ಮಾಡಿರಿ ಅಂತ ನಾನು ನಿಮ್ಗೆ ಪ್ರಿಫರ್ ಮಾಡ್ಬೋದು. ಹಂಪಿಯಿಂದ 10 ಕಿಲೋಮೀಟರ್ ದೂರ ಐತಿ. ಬಟ್ ಇಲ್ಲಿ ಇದನ್ನು ನಿಮಗೆ ಬೆನಿಫಿಟ್ ಏನಂದರೆ ರಾಜರ ಮನೆಗಳನ್ನು ನೋಡಿಕೊಂಡು ಹೋಗ್ಬೋದು. ಅಲ್ಲಿ ನಮ್ಗೆ ಯಾರಿಗೂ ಬಿಡಲ್ಲ, ಅಲವ್ ಮಾಡಿಸ್ಕೊಡಂಗಿಲ್ಲ. ಬಟ್ ಓಕೆ, ಬಂದಿದ್ದಕ್ಕೂ ಸಾರ್ಥಕ ಆಗ್ತಿತ್ತಂತ ನಂಗೆ ಅನ್ನಿಸ್ತೈತಿ. ಎಸ್, ಡೆಫಿನೆಟ್ಲಿ ನೀವು ಬರ್ರಿ, ವಿಸಿಟ್ ಮಾಡಿರಿ. ಹಂಪಿ ನನಗೆ ಒಂಥರ ಹೊಸ ಫೇವ್ರೆಟ್ ಪ್ಲೇಸ್ ಆಗಿಬಿಟ್ಟೈತಿ. ಬಟ್ ಏನು ಮಾಡೋದು, ಇಲ್ಲಿ ಎಲ್ಲ ಪ್ಲೇಸಸ್ ನೋಡ್ಲಿಕ್ಕೆ 1-2 ಡೇಸು ಸರಂಗಿಲ್ಲ, 3 ಡೇಸು ಸರಂಗಿಲ್ಲ. ನಮ್ಮದು ಗೈಡಿಗೆ ಕೇಳಿದೆ, ಅವ್ರು ಹೇಳಿದ್ರು ಮಿನಿಮಮ್ 1 ಮಂತ್ ಅಂತೂ ಬೇಕೇ ಅಂತಂದ್ರೆ ಫುಲ್ ಹಂಪಿಯನ್ನು ಸುತ್ತಬೇಕಂತಂದ್ರೆ. ನನ್ನ ಕಣ್ಣು ಸಾಲಿಗತ್ತಿಲ್ಲ. ಇಷ್ಟು ದಿನ ನಾನು ಅಂದ್ಕೊಂಡಿದ್ದೆ ಗ್ರೀನರಿ ಪ್ಲೇಸಸನ್ನು ನೋಡಿದ್ರೆ ಅಷ್ಟೇ ನಮ್ಮ ಕಣ್ಣು ತುಂಬ್ಕೊಂಡು ಹೋಗ್ಬಿಡೋದಂತ. ಬಟ್ ಹಾಗಿಲ್ಲ, ನಾನು ರಾಂಗ್ ಪ್ರೂವ್ ಆದೆ. ಇಲ್ಲಿ ಬೆಟ್ಟಗಳು ಗುಡ್ಡಗಳು ಏನದಾವಲ್ಲ, ಕಲ್ಲು ಬಂಡೆಗಳು ಇಷ್ಟು ದೊಡ್ಡ ದೊಡ್ಡದಾವೆ. ಅವು ಕಣ್ಣು ಮುಂದೆಲ್ಲ ಅವೇ. ಎಲ್ಲಿ ನೋಡ್ತೀರಿ ಎಲ್ಲ ಮೊದಲಿನ ಕಾಲದಿಂದ ರಾಜರು ಏನೇನು ಕಟ್ಸಿದ್ರು, ಅಷ್ಟೊಂದು ದೇವಸ್ಥಾನಗಳು, ಅಷ್ಟೊಂದು ಕಲೆ ವಾಸ್ತುಶಿಲ್ಪ ಅವ್ರದ್ದೇನೈತಿ ನೋಡೋಕೆ ಫುಲ್ ರೋಮಾಂಚಕವಾಗೈತಿ. ಒಂದು ನೋಡೋಕೆ ಹೋದರೆ ಇನ್ನೊಂದು ಅಟ್ಯಾಚ್, ಇನ್ನೊಂದು ನೋಡೋಕೆ ಹೋದರೆ ಇನ್ನೊಂದು. ಇದ್ರೊಳಗಡೆ ನನಗೆ ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕು ಏನೂ ಅರ್ಥನೇ ಆಗಲಿಲ್ಲ. ನಮ್ಮ ಕಡೆ ಟೈಮ್ ಕಡಿಮೆ ಇರೋದ್ರಿಂದ ಭಾಳ ಕಡಿಮೆ ಏನು ಪ್ಲೇಸ್ ಇರ್ಲ ಕವರ್ ಮಾಡೋಕ್ಕಾಗ್ಬಿಟ್ಟೈತಿ. ಕೆಲವೊಂದು ಸ್ಪಾಟ್ಸ್ ನನಗೂ ನಿಮಗೆ ತೋರ್ಸೋಕ್ಕಾಗೋದಿಲ್ಲ. ಸೊ ನೀವೇ ಖುದ್ದು ಬರ್ರಿ, ವಿಸಿಟ್ ಮಾಡಿರಿ ಅಂತ ನಿಮಗೆ ನಾನು ರೆಕಮೆಂಡ್ ಮಾಡ್ತೀನಿ. ಇದೇ ಇವಾಗ ರಿನೋವೇಟ್ ಮಾಡಿರೋ ರಾಜರ ಮನೆ. ಫುಲ್ ಬೇಲಿ ಹಾಕ್ಯಾರ ನೋಡ್ರಿ, ನೀವು ನೋಡ್ಬೋದು. ಫುಲ್ ನೀಟಾಗಿ ಎಲೆಕ್ಟ್ರಿಕಲ್ ಬೇಲಿ, ಅದು ಯಾರಿಗೂ ಎಂಟ್ರಿ ಇಲ್ಲ ಒಳಗಡೆ. ಸೊ ಫೈನಲಿ ನಾವು ಬಂದ್ಬಿಟ್ಟಿವಿ ಹನುಮಗಿರಿಗೆ. ಈಗ ಮೇಲ್ಗಡೆ ಹೋಗೋಣ ಅಂತ ನಮ್ದು ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟು ನೀವು ಯೂಸ್ ಮಾಡ್ಬೋದು ಈಸಿಲಿ. ಬಸ್ಸು ಇಲ್ಲಿ ಮಟ್ಟ ಫುಲ್ ಬರುತ್ತೆ. ಅದಲ್ಲದೆ ನೀವು ನಿಮ್ದು ಓನ್ ವೆಹಿಕಲ್ ತೊಗೊಬೋದು. ಅಂಜನಾದ್ರಿ ಬೆಟ್ಟಕ್ಕೆ ಬಂದೀವಿ. ನಿಮಗೆ ಚಲೋ ಪಾರ್ಕಿಂಗ್ ಸ್ಪಾಟ್ ಸಿಗ್ತೈತಿ. ಅಲ್ಲಿ ಮೇಲೆ ಬೆಟ್ಟದ ಕಡೆ ಹೋಗ್ಬೇಕು ನಾವು. ಇಲ್ಲಿ ಎಲ್ಲ ನಾವು ಆರಾಮ್ಸೆ ತೊಗೊಂಡು ಹೋಗ್ಬೋದು. ಇಲ್ಲಿಂದ ನಮ್ದು ಎಂಟ್ರಿ ಸ್ಟಾರ್ಟ್ ಆಗ್ತೈತಿ. ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಶಾಪ್ಸ್ ಇದಾವೆ. ಇಲ್ಲಿ ನಾನು ಸದ್ಯಕ್ಕೆ ಏನೂ ತೊಗೊಂಡಿಲ್ಲ. ನೋಡೋಣ, ಸ್ಟೆಪ್ಸ್ ಜಾಸ್ತಿ ಅದಾವೆ. 500+ ಸ್ಟೆಪ್ಸ್ ಅದಾವೆ ಅಂತ ಹೇಳಿಕತ್ತಾರೆ. ಇದರಿಂದ ಇನ್ನೊಂದು ಎಂಟ್ರೆನ್ಸ್ ಐತಿ. ಮಸ್ತ್ ನೀರು ಹರಿಯಾತೈತಿ ಇಲ್ಲಿ. ಎಲ್ಲ ಕಡೆ ಕಿಚನ್ಸ್ ಅದು ಇದು ಇಟ್ಟಾರ. ಹಂಪಿ ಒಳಗಿರೋದು ಅಂಜನಾದ್ರಿ ಬೆಟ್ಟದ ಸ್ಟೆಪ್ಸ್ ನಮ್ದು ಹತ್ತೋದು ಸ್ಟಾರ್ಟ್ ಆಗೈತಿ.
ಹಿಂಗೆ ಮ್ಯಾಲೆ ಹೋಗೋ ಟೈಮಿಗೆ ಕಲ್ಲು ಮೇಲೆ ಈ ಥರ ಬರ್ದಿದ್ದು ಕಾಣಿಸ್ತೈತೆ ನಮಗೆ ಶ್ರೀರಾಮ್ ಅಂತ. ಈಗ ಒಂದು ಫುಲ್ ಒಳಗಡೆ ಹಾಫು ಬಂದಿಲ್ಲ ನಾವು. ಹಿಂಗೆ ಇಲ್ಲಿ ನಡ್ಕೊಂಡು ಬಂದು ಯಾರಿಗಾದ್ರೂ ಸಾಕಾಗಿತ್ತಂದ್ರೆ ಸ್ಟೆಪ್ಸ್ ಹತ್ತಿ ಇಲ್ಲಿ ನೀವು ವಿಶ್ರಾಂತಿ ಮಾಡ್ಬೋದು. ಸೊ ವ್ಯೂಸು ಮಸ್ತ್ ಅದಾವು, ಮಸ್ತ್ ವ್ಯೂಸ್ ನೋಡ್ಬೋದು. ಫುಲ್ ಹಂಪಿದೆ. ಇಲ್ಲಿ ತುಂಗಭದ್ರಾ ನದಿ ಐತಿ. ಅಲ್ಲಲ್ಲಿ ಹಿಂಗೆ ಪೇಂಟಿಂಗ್ಸ್ ಮಾಡಿದಾರೆ, ಕಾಣಿಸುತ್ತೆ ನಿಮಗೆ. ಹಾಫ್ ಆಲ್ರೆಡಿ ಬಂದೀನಿ ನಾನು, ಇನ್ನೂ ಮ್ಯಾಲೆ ಹೋಗ್ಬೇಕು ನಾವು. ಇವಾಗ ಹಿಂಗೆ ಹೋಗಿ ಅಲ್ಲೆಲ್ಲ ಇದಂಗೆ ಗೊತ್ತಿಲ್ಲ, ಅಲ್ಲಿ ಜನ ಕಾಣಿಸ್ಲಿಕ್ಕದ, ಅಲ್ಲಿ ಹೋಗ್ಬೇಕು. ಮತ್ತು ಹಂಗೆ ಹೋಗಿ ಫುಲ್ ಮ್ಯಾಲೆ ಹೋಗ್ಬೇಕು. ಇಲ್ಲಿ ಈ ಫ್ಯಾಮಿಲಿ ಫುಲ್ ಮಕ್ಕೊಂಡಾರ, ಯಾಕೆ ನನಗೆ ಗೊತ್ತಾಗತ್ತಿಲ್ಲ. ಬ್ಯಾಕ್ಗ್ರೌಂಡ್ ವ್ಯೂ ಅಂತೂ ಜಬರ್ದಸ್ತ್ ಐತಿ. ನಾವು ಮತ್ತು ಮ್ಯಾಲೆ ಹೋಗೋಣ ಅಂತ. ನಾ ಫುಲ್ ಅಲ್ಲಿ ಕೆಳಗಿಂದ ಹಿಂಗೆ ಬಂದು ನೀವು ಮ್ಯಾಲೆ ಹೋಗ್ಬೇಕಾ. ಏನಿಲ್ಲ ಫೈನಲಿ ಫುಲ್ ಮ್ಯಾಲೆ ಬಂದೀವಿ ನಾವು. ಫೈನಲಿ ಫುಲ್ ಮ್ಯಾಲೆ ಟೆಂಪಲ್ ಹಿಂಗೆ ಕಾಣಿಸ್ತೈತಿ. ಇಲ್ಲೆಲ್ಲ ಭಕ್ತಾದಿಗಳದಾರ. ಇಲ್ಲಿ ಎಷ್ಟೊಂದು ಹನುಮಾನ್ಸ್ ಇದಾವ. ಇಲ್ಲಿ ಬೀಳ್ಬಾರ್ದು ಸೇಫ್ಟಿ ಪರ್ಪಸ್ ಗ್ಲಾಸ್ ಎಲ್ಲ ಪ್ರೊವೈಡ್ ಮಾಡ್ಯಾರ. ಎಷ್ಟು ದೊಡ್ಡ ಮಂಗ್ಯ ಅದ ಇವು. ಇಲ್ಲಿಂದ ಬಂದ್ವಿ ಹನುಮ ಜನ್ಮಸ್ಥಳ ಬರ್ದ. ಇಲ್ಲೆಲ್ಲ ಪೂಜೆ ಮಾಡ್ಲಿಕ್ತಾರ. ಇಲ್ಲೆಲ್ಲ ತೆಂಗಿನಕಾಯಿ ಇದಾವ. ಅದೇ ಎಷ್ಟಾಗುತ್ತೆ ಅಮೌಂಟ್ ಸಾಯಂಕಾಲ ಒಳಗಡೆ ಕ್ಯಾಮ್ರಾ ಅಲೌಡ್ ಇರಲಿಲ್ಲ. ಸೊ ನಾವು ಹೊರಗಡೆಯಿಂದ ನಿಮಗೆ ತೋರಿಸ್ತೀನಿ. ಒಳಗಡೆ ದರ್ಶನ ಆಯ್ತು. ಒಂದು ಟೀಕಾ ಆ್ಯಂಡ್ ತೀರ್ಥ ಕೊಟ್ಟರು. ಚಲೋ ಐತೆ ದರ್ಶನ. ಹಾಯ್ ಹಲೋ. ಈ ಕಡೆ ಫುಲ್ ಗುಡ್ಡನೇ ಐತಿ. ಇಲ್ಲಿ ಅಡ್ಡಾಡ್ಬೋದು. ಜನ ಎಲ್ಲ ಅಡ್ಡಾಡ್ಲಿಕ್ಕತ್ತಾರ. ಇಲ್ಲಿ ಟೆಂಪಲ್ ಐತಿ. ಇಲ್ಲಿ ಗುಡ್ಡದ ಮೇಲೆ ಅಡ್ಡಾಡ್ಬೋದು. ಇಲ್ಲಿ ಫುಲ್ ಹಂಪಿ ವ್ಯೂ ಮ್ಯಾಲಿಂತ್ರ ಕಾಣಿಸ್ತೈತಿ. ಎಲ್ಲ ಜನ ಅಲ್ಲಿ ಕುಂತಾರ, ಬೆಟ್ಟದ ಮೇಲೆ ಕೂತಾರ, ಕಲ್ ಮೇಲೆಲ್ಲ. ಓಕೆ, ನಾವು ಇವಾಗ ವಾಪಸ್ ಇಳ್ಕೊಂಡು ಹೊಂಟೀವಿ. ಫುಲ್ ಇಳಿದ ಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹನಿ ಸ್ಟಾರ್ಟ್ ಆಗ್ಬಿಟ್ಟೈತೆ ಮಳೆದು.
ಹಂಪಿದ ಮಸ್ತಾಗಿ ವ್ಯೂ ನೋಡ್ಕೊಂತ ಅಲ್ಲಿ ಪ್ರಸಾದ ಕೊಡತ್ತಿದ್ರು ಭಕ್ತಾದಿಗಳಿಗೆ. ಸೊ ನಾನು ಅದನ್ನು ಪ್ರಸಾದ ಸೇವನೆ ಮಾಡ್ಕೊಂಡೆ. ಮಳೆ ಜಿಟಿ ಜಿಟಿ ಬರ್ತಿತ್ತಂತ ಒಳಗಡೆ ಕೂಡೋ ಸ್ಪಾಟ್ ಇತ್ತು. ಅಲ್ಲಿ ಕುತ್ಕೊಂಡು ಪ್ರಸಾದ ತಿಂದು ನಾನು ವಾಪಸ್ ಹೊಂಟೆ. ನೀವು ಎಲ್ಲರೂ ಬರ್ರಿ ವಿಸಿಟ್ ಮಾಡ್ರಿ. ಜಾಸ್ತಿ ಡಿಫಿಕಲ್ಟೀಸ್ ಇಲ್ಲ ಇಲ್ಲಿ